ಪ್ಲೀಸ್ ಕ್ಷಮಿಸಿ. ಎಕ್ಸಾಮ್ಸ್ ಮತ್ತೆ ಮೋಟಿವೇಶನ್ ಇದೆ ನಮ್ಮ ಟೆರೆಸ್. ಹಲೋ ನಮಸ್ಕಾರ, ನಾನು ನಿಮ್ಮ ಡೈಲಿ ವ್ಲಾಗರ್ ದೀಪಿಶಾ. ಇವತ್ತು ನಾನು 7:30ಗೆ ಎದ್ದೆ. ಅದೇ ಅರ್ಧ ಗಂಟೆ ಸ್ವಲ್ಪ ಇನ್ಸ್ಟಾಗ್ರಾಮಿನ ಏನೋ ಇಶ್ಯೂ ಗ್ಲಿಚ್ ಆಗಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಯಾರಿಗಾರು ನಾವು ಆ್ಯಡ್ ಪರ್ಮಿಷನ್ಸ್ ಕೊಟ್ಟಿದ್ದೀವಿ ಅಂದರೆ ಅದನ್ನು ಹೇಗೆ ರಿವೋಕ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಅದ್ರ ಮೇಲೇ ವರ್ಕ್ ಮಾಡ್ತಾಯಿದ್ದೆ. ಈಗ ನಾನು ಹೇಳಿದೆ ನಾನು ನನ್ನ ಗಾರ್ಡನ್ ತೋರಿಸ್ತೀನಿ. ಗಾರ್ಡನ್ ಅಂದರೆ ಇದೊಂದು ಜಸ್ಟ್ ಒಂದು ಏರಿಯಾ ಎಲ್ಲಿ ನಾವೆಲ್ಲ ನಮ್ಮ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇಟ್ಟಿದ್ದೀವಿ. ಯೂಶ್ವಲಿ ಈ ಪ್ಲಾಂಟ್ಸಿನ ಕೇರ್ ಎಲ್ಲ ಮಮ್ಮಿ ತೊಗೊತಾರೆ, ಆದರೆ ಇವತ್ತು ಅದು ಸ್ವಲ್ಪ ಲೈಟಾಗಿ ನೀರು ಹಾಕಿ ಇಲ್ಲಿ ರೋಸ್ ಬಂದಿರೋದು ಮತ್ತು ಯಾವ ಫ್ಲವರ್ ಬಂದಿದೆ ಅವನ್ನ ಕಿತ್ಕೊಂಡು ಕೆಳಗೆ ತೊಗೊಂಡು ಬಾ, ಈ ಚಿಕ್ಕ ಕೆಲಸ ಇದೆಲ್ಲ ನಮ್ಮ ಮಮ್ಮಿ ನನಗೆ ಕೊಟ್ಟಿದ್ರು. ಹಾಗಾಗಿ ನಾನು ಟೆರೆಸಿಗೆ ಬಂದಿದ್ದೀನಿ. ಇದೆ ನಮ್ಮ ಟೆರೆಸ್ ನೋಡಿ. ಎಸ್, ಸೊ ಇವಾಗ ನಾನು ನಮ್ಮದು ಸ್ಮಾಲ್ ಪ್ಲಾಂಟ್ಸ್ ಇಟ್ಟಿರೋ ನರ್ಸರಿ ಟೈಪ್ ಆಫ್ ಏರಿಯಾ ಏನಿದೆ ಅದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಇದೆ ಆ ಏರಿಯಾಯಲ್ಲಿ ನಾವು ಪ್ಲಾಂಟ್ಸ್ ಇಟ್ಟಿದ್ದೀವಿ. ಇಲ್ಲಿ ಫಸ್ಟ್ ನೀವು ನೋಡಿದ್ರೆ ಇಲ್ಲಿ ಹಿಬಿಸ್ಕಸ್ ಪ್ಲಾಂಟ್ ಇದೆ, ಅದರಲ್ಲಿ ಒಂದು ಹಿಬಿಸ್ಕಸ್ ಬಿದ್ದಿದೆ. ಇಲ್ಲಿ ನೋಡಿ ಇಲ್ಲಿ ಬಿದ್ದಿದೆ. ಆಮೇಲೆ ಇನ್ನೂ ಒಂದು ಇಲ್ಲಿದೆ, ಮಮ್ಮಿ ಕಿತ್ಕೊಂಡು ಬಂದಿದ್ರು, ಅದು ಯಾಕೋ ಬಿದ್ದುಬಿಟ್ಟಿದೆ. ಆಮೇಲೆ ನೋಡಿ ಇನ್ನೂ ಬಡ್ಸ್ ಇದ್ದಾವೆ. ಆ್ಯಕ್ಚುಲಿ ಇದು ಕೂಡ ಒಂದು ರೋಸ್ ಪ್ಲಾಂಟೇ, ಇದು ಕೂಡ ಒಂದು ರೋಸ್ ಪ್ಲಾಂಟೇ. ಅದಾದಲ್ಲಿ ಇನ್ನೂ ರೋಸ್ ಬಂದಿಲ್ಲ. ಮತ್ತು ಆ ಕಡೆ ಸೈಡ್ ಒಂದು ಪಿಂಕ್ ಫ್ಲವರ್ಸ್ ಇಂದು ಕೂಡ ಪ್ಲಾಂಟ್ ಇದೆ. ಇದರಲ್ಲಿ ಪಿಂಕ್ ಕಲರ್ ಫ್ಲವರ್ಸ್ ಬರ್ತವೆ. ಮತ್ತು ಆ ಕಡೆ ಏನಿದೆ ಅಲ್ಲ, ಅಲ್ಲಿ ನನಗೆ ಒಂದು ಗಿಫ್ಟ್ ಸಿಕ್ಕಿತ್ತು ಪ್ಲಾಂಟ್. ಅದರ ಹೆಸರು ಸನ್ಶೈನ್ ಇಟ್ಟಿದ್ದೆ. ಆದರೆ ಈ ಪ್ಲಾಂಟ್ ಡೆತ್ ಆಗೋಗಿದೆ, ಸತ್ತೋಗಿದೆ. ಇದು ಎಲ್ಲ ಡ್ರೈ ಆಗಿ. ಅದಾದಮೇಲೆ ಇಲ್ಲಿ ನಮ್ಮ ತುಳಸಿ ಇದ್ದಾರೆ ನೋಡಿ, ಇದು ನಮ್ಮ ತುಳಸಿ. ಸೊ ಇದೆ ನಮ್ಮ ನರ್ಸರಿ. ಫ್ಲವರು ಮಮ್ಮಿ ತೊಗೊಂಡು ಬಂದಿದ್ರು, ಬಿದ್ದುಬಿಟ್ಟಿದೆ, ಜಸ್ಟ್ ಬಿದ್ದಿದೆ ಅನಿಸ್ತಾ ಇದೆ. ಇದನ್ನು ತೊಗೊಂಡು ಹೋಗ್ಬೋದು. ಮತ್ತು ಈ ರೋಸ್ ಕೂಡ ಇವಾಗ ತೊಗೊಂಡು ಹೋಗೋಣ. ತುಂಬ ಬಿಸಿಲಿರೋದಕ್ಕೆ ನೋಡಿ ಫ್ಲವರ್ಸ್ ಫುಲ್ಲು ಅರಳ್ತಾನೇ ಇಲ್ಲ, ಇಷ್ಟಿಷ್ಟೇ ಅರಳ್ತಿದ್ದಾವೆ ಹೂ. ಹಾಗಾಗಿ ಇವೇ 3 ಬಂದಿದ್ದಾವೆ. ಈಗ ಉಳಿದಿರೋ ಪ್ಲಾಂಟ್ಸಿಗೆಲ್ಲ ನೀರು ಹಾಕೋಣ. ಇವತ್ತಮ್ಮ ಬಿಸಿ ಬಿಸಿ ಪುಳಿಯೋಗರೆ ಮಾಡಿಕೊಡ್ತಿದ್ದಾರೆ ನನಗೆ. ಅಕ್ಕಗೋಸ್ಕರ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಉಪ್ಪಿಟ್ಟು ನಾನು ತಿನ್ನಲ್ಲ, ಹಾಗಾಗಿ ನನಗೋಸ್ಕರ ಸ್ವಲ್ಪ ಉಳಿದಿದ್ದ ಅನ್ನದಲ್ಲಿ ನಿನ್ನೆ ಉಳಿದಿದ್ದಲ್ಲಿ ಪುಳಿಯೋಗರೆ ಮಾಡ್ತಿದ್ದಾರೆ. ಮಮ್ಮಿ ಹೇಳಿದ್ರು ಬ್ಲಾಗಿಗೋಸ್ಕರ ಹೊಸ ಹೇರ್ ಸ್ಟೈಲ್ ಅಲ್ವಾ ಅಂತ. ನಮ್ಮ ಮಮ್ಮಿ ಹೊಸ ಹೇರ್ ಸ್ಟೈಲ್ ಮಾಡಿರೋದು ನಿಮ್ಮೆಲ್ಲರೂ ಕಾಣ್ತಿದೆಯಾ? ಮನೆ ಕೆಲಸ ಎಲ್ಲ ಆಯಿತು. ಇವಾಗ ನಾನು ಕೂತ್ಕೊಬೇಕು, ಯಾಕಂದರೆ ನಾಳೆ ನಂದು ಲಾಸ್ಟ್ ಎಕ್ಸಾಮ್ ಆಫ್ ದಿಸ್ ಸೆಮಿಸ್ಟರ್ ಇದೆ. ಅದಾದಮೇಲೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. कौन है ये लोग? कहां से आते हैं ये? डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. मैं डिप्रेशन में रहता हूँ हमेशा, सिर में दर्द रहता हो. ಇವತ್ತು ನಮ್ಮ ಪಪ್ಪ ಸ್ಪೆಷಲ್ ನೋಡಿ ಶೆಜ್ವಾನ್ ಫ್ರೈಡ್ ರೈಸ್ ರೆಡಿ ಮಾಡಿದ್ದಾರೆ. ಅವರು ಎಕ್ಸಾಮ್ಸ್ ಮತ್ತೆ ಮೋಟಿವೇಶನ್ ಸಿಗಲಿ ಅಂತ ಇವತ್ತು ಶೆಜ್ವಾನ್ ಫ್ರೈಡ್ ರೈಸ್ ಪ್ರಿಪೇರ್ ಆಗಿದೆ. ಗೈಸ್, ಇವತ್ತು ಓದಿ ತುಂಬ ಸಾಕಾಗ್ಬಿಟ್ಟಿದೆ. ಇನ್ನಾದರೂ ಓದೋದು ಮುಗಿತಿಲ್ಲ. ಬನ್ನಿ ಗೈಸ್, ಎಕ್ಸಾಮ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಳ್ನೀರು ಕುಡಿಯೋಣ ಬನ್ನಿ. ಮನೆಯಲ್ಲಿ ಮಧುಗೌಡ ಅವ್ರದ್ದು ಬ್ಲಾಗ್ ನೋಡ್ತಾ ಇದ್ದಾರೆ. ನೋಡಿ ನೀವು ನೋಡಿ. ಸೊ ಗೈಸ್, ಇವತ್ತು ನಮ್ದು ಓದೋದು ತುಂಬ ಇದೆ, ಹಾಗಾಗಿ ನಾನು ಜಾಸ್ತಿ ಏನು ಮೇಜರ್ ಮಾಡೋಕ್ಕಾಗ್ತಾ ಇಲ್ಲ ಕಂಟೆಂಟ್. ಇವತ್ತು ನಂದು ಡೇ ಏನಷ್ಟು ಎಕ್ಸೈಟಿಂಗ್ ಆಗಿಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ ನಾನು ಏನಾದರೂ ಫ್ಯೂ ರ್ಯಾಂಡಮ್ ಥಿಂಗ್ಸ್ ಏನು ನನ್ನ ಮನೆಯಲ್ಲಿದೆ ಅದನ್ನು ನಾನು ರಿವ್ಯೂ ಮಾಡ್ತೀನಿ ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಪ್ಯಾರಾಶೂಟ್ ರೋಸ್ ಮೇರಿ ಆಯಿಲು. ಈಗ ಯೂಶ್ವಲಿ ಪ್ಯಾರಾಶೂಟಿಂದ ಅದು ಬ್ಲೂ ಕಲರ್ ಕೊಕೊನಟ್ ಆಯಿಲೇ ನೋಡಿರ್ತೀರಾ. ಸೊ ಆ ಆಯಿಲ್ ನಿಮಗೆ ಪ್ರಿಫರೇಬಲ್ ಅನಿಸುತ್ತೆ. ಅದೇನಂದರೆ ಮೇಜರ್ ಕಂಪ್ಲೇನೋ, ಅದು ತುಂಬ ಸ್ಟಿಕ್ಕಿ ಇದೆ, ಕೂದಲೆಲ್ಲ ಅಂಟೆಂಟ್ ಆಗುತ್ತೆ, ಮತ್ತು ತಲೆಯಲ್ಲೆಲ್ಲ ಧೂಳು ಹಂಗೆ ಕುತ್ಕೊಳ್ಳುತ್ತೆ ಅಂತ. ಅದು ಒಂದು ತುಂಬ ಸಮಸ್ಯೆ ಅದಿದು. ಅದೇ ಈ ಎಣ್ಣೆ ಏನಿದೆ ಅದು ಆ ಥರ ಇಲ್ಲ. ಇದು ಕೂದಲಲ್ಲಿ ಹಚ್ಕೊಂಡಿದ್ರೂ ಜಾಸ್ತಿ ಒಂಥರ ಎಣ್ಣೆ ಇದೆ, ಇಲ್ಲ ಅಂಟಂಟಿದೆ, ಆ ಥರ ಏನೂ ಅನಿಸೋದಿಲ್ಲ ನೋಡೋಕ್ಕೂ ಕೂಡ.
ಮತ್ತು ಇದರಲ್ಲಿ ಏನು ಧೂಳು ಕೂತ್ಕೊಳ್ಳಲ್ಲ. ಎಸ್ಪೆಷಲಿ ಜೆನ್ಸಿ ಎಲ್ಲ ಮಕ್ಕಳೆಲ್ಲ ಏನಂದರೆ ಎಣ್ಣೆ ಹಚ್ಕೊಂಡು ನಾವು ಕೂಲ್ ಕಾಣಿಸಲ್ಲ ಅಂತ ಹಚ್ಕೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ಅಡ್ವೈಸು, ಪ್ಲೀಸ್ ಇವಾಗಲೇ ನಿಮ್ಮ ಹೇರ್ ರೂಟ್ ಸ್ಟ್ರಾಂಗ್ ಇರಬೇಕಾದ್ರೆ ಎಣ್ಣೆ ಹಚ್ಕೊಳ್ಳಿ ಕೂದಲಲ್ಲಿ. ಯಾಕಂದರೆ ಈಗ ನಿಮಗೆ ಅದು ಎಫೆಕ್ಟ್ ಗೊತ್ತಾಗಲ್ಲ. ನಮ್ಮ ಅಜ್ಜಿಯವರು ಮತ್ತು ನಿಮ್ಮ ಮಮ್ಮಿಯವ್ರದ್ದೇ ಎಲ್ಲ ನೋಡಿರ್ತೀರ ನೀವು, ಕೂದಲು ಎಷ್ಟು ಸ್ಟ್ರಾಂಗ್ ಇರುತ್ತೆ, ಇಲ್ಲ ಈಗ ಉದ್ರಿರುತ್ತೆ ಅವರಿಗೆ. ನಮಗೆ ಇವಾಗಲೇ ಹೇರ್ ಫಾಲ್ ಎಲ್ಲ ಸಮಸ್ಯೆ ಇರುತ್ತೆ. ಹಂಗಾಗಿ ಬರೀ ಶ್ಯಾಂಪೂಸ್ ಮೇಲೆ ಡಿಪೆಂಡ್ ಆಗಬೇಡಿ, ನೀವು ಎಣ್ಣೆ ಕೂಡ ಹಚ್ಕೊಳ್ರಿ. ಸೆಕೆಂಡ್ ಪ್ರಾಡಕ್ಟ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದು. ಓಕೆ, ರೆಡಿನಾ? 3, 2, 1 ಟಡಾ ಟಡಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಪ್ರಾಡಕ್ಟ್ ಕೂಡ ಅಲ್ಲ, ಇದು ಅದು ಜಾತ್ರೆ ಇರುತ್ತಲ್ವ, ಜಾತ್ರೆಯಲ್ಲಿ 50 ರೂಪಾಯಿ ಕೊಟ್ಟರೆ 6 ಬಾಲ್ ಕೊಡ್ತಾರೆ. ಬೇರೆ ಬೇರೆ 1 ರಿಂದ 6 ನಂಬರ್ ಇರುತ್ತೆ. ನೀವು ನಿಮ್ಮ ಬಾಲ್ ಅದರಲ್ಲಿ ಎಸಿಬೇಕು. ಎಷ್ಟು ನಂಬರ್ಸ್ ಬಂದಿರುತ್ತೋ ಅವನ್ನೆಲ್ಲ ಕೂಡಿಸಿದ್ರೆ ಏನು ನಂಬರ್ ಬರುತ್ತಲ್ಲ ಆ ಸಂಖ್ಯೆದಲ್ಲಿ ನಿಮ್ದು ಏನಲ್ಲಿ ಬರ್ತಿರುತ್ತೆ, ಇಲ್ಲ ಏನು ವಸ್ತು ಅಲ್ಲಿ ಇಟ್ಟಿರುತ್ತಲ್ಲ ಆ ವಸ್ತು ಕೊಡ್ತಾರೆ. ಅದ್ರಲ್ಲಿ ನಾನು ಅಮ್ಮ 2 ಸರಿ ಇದನ್ನೇ ಗೆದ್ದಿದ್ದೀವಿ. ಹಾಗಾಗಿ ಅದು ಎಣ್ಣೆದು ಇದ್ದಿದ್ರೆ ನಾನು ಹೈಫೈ ಮಾಡಿ ತೋರಿಸ್ತಾ ಇದ್ದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಸೊ ಇದು ನೋಡಿ, ಇದು ಏನಾರು ಕಳ್ತಾ ಬಂದರೆ ಅವಾಗ ಕೇಳ್ಕೊಳ್ಳೋಕೆ ಎಲ್ಲಿ ನಿಮ್ಮ ಕೈ ಹೋಗಲ್ಲ, ಅಲ್ಲೆಲ್ಲ ಕೇಳ್ಕೊಬೋದು. ಮತ್ತು ನಿಮ್ಮ ಪರ್ಸ್ನಲ್ ಇದೇನು ಒಂದು ಫಿಲ್ಮಿ ಮೂಮೆಂಟ್ ಇರುತ್ತಲ್ಲ, ಏನು ನಿಮ್ಮ ಲೈಫಲ್ಲಿ ಮಿಸ್ಸಿಂಗ್ ಇದೆ, ಯಾರು ಬಂದು ನಿಮ್ಮ ಕೂದಲನ್ನ ಹಿಂಗೆ ಸರಿ ಮಾಡೋದು ಮತ್ತು ನೀವು ನಾಚ್ಕೊಳ್ಳೋದು, ಅದು ಮಿಸ್ಸಿಂಗ್ ಇದೆ ಅಂದರೆ ಇದು ತೊಗೊಳ್ಳಿ. ಇದು ಅವಾಗ ನಿಮ್ಗೆ ಯಾವುದೂ ಅವಶ್ಯಕತೆ ಇಲ್ಲ. ನೀವು ಒಂದು ಕಡೆ ಹಿಂಗೆ ಕೈ ಇಟ್ಬಿಟ್ಟು ಹಿಂಗೆ ಮಾಡಿ, ನೋ ಏನು ಮಾಡ್ತಿದ್ದೀರಾ, ನಾಚಿಕೆ ಬೇಕಾಗಿದೆ ಎಲ್ಲ ಮಾಡ್ಬೋದು. ಸೊ ಇದು ಓಕೆ. ನೆಕ್ಸ್ಟ್ ಇವಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಒನ್, ಆ್ಯಕ್ಚುಲಿ ಏನು ಬಗ್ಗೆ ನಾನು ಮಾತಾಡಬೇಕಿತ್ತು. ಇಟ್ ಈಸ್ ದಿಸ್ ಟೋ ಅಲೈನರ್ ಸಾಕ್ಸ್. ಈ ಟೋ ಅಲೈನರ್ ಸಾಕ್ಸ್ ಅಂದರೆ ಏನಂದರೆ, ಈಗ ಕಾಲು ನೋವು ಇಲ್ಲ ಮತ್ತು ಇದು ಫುಟ್ ಪೇನು ತುಂಬ ಕಂಪ್ಲೇಂಟ್ ಹೇಳಿರ್ಬೋದು ಅಮ್ಮ, ಮತ್ತು ಇಲ್ಲ ಮನೇಲಿ ಯಾರೋ ತುಂಬ ಏಜ್ ಇಲ್ಲ ನಿಮ್ಮ ಮನೇಲಿ, ಅವರೆಲ್ಲ ತುಂಬ ಕಂಪ್ಲೇಂಟ್ ಮಾಡ್ತಿರ್ಬೋದು, ತುಂಬ ಫುಟ್ ಪೇನ್ ಆಗುತ್ತೆ ಅವರಿಗೆ ಅಂತ ಹೇಳಿ, ಕಾಲು ನೋಯುತ್ತೆ ಅಂತ ಹೇಳಿ. ಅವರಿಗೋಸ್ಕರ ಇದು. ಸೊ ಆ ಪಾದ ಎಲ್ಲ ಇದಾವಲ್ಲ ಅವೆಲ್ಲ, ಅದರಲ್ಲಿ ಏನು ಮೂಳೆಗಳು ಇರ್ತಾವಲ್ಲ ಅವು ಶೇಪ್ ಚೇಂಜ್ ಆಗಿಬಿಟ್ಟಿರುತ್ತೆ ಆ್ಯಕ್ಚುಲಿ. ಸೊ ಆ ಶೇಪನ್ನು ಮತ್ತೆ ಅದಿದ್ದು ನ್ಯಾಚುರಲ್ ಫಾರ್ಮಿಗೆ ತರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಈ ಪ್ರಾಡಕ್ಟ್ ನನಗೆ ತುಂಬ ಡೌಟ್ ಇತ್ತು. ಇದನ್ನು ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನಾನು ನೋಡಿದ್ದೆ, ಹಂಗಾಗಿ ನಾನು ತರಿಸಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ಬಿಕಾಸ್ ನಾನು ಒಂದು 70 year old ವುಮನ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿನಿ ಆಲ್ರೆಡಿ, ಫಿಸಿಕಲಿ ಬಾಡಿ ವೈಸ್. ಯಾಕಂದರೆ ಅವ್ರಿಗೆ ಇರಬೇಕಾದ್ರೆ ಎಲ್ಲ ಸಮಸ್ಯೆಗಳು ಇವಾಗಲೇ ಇದಾವೆ. ನನಗೆ ಬೆನ್ನು ಇರಲಿ, ತಲೆನೋವು ಇರಲಿ, ಕಾಲು ನೋವು ಅವೆಲ್ಲ ಇದಾವೆ. ಹಾಗಾಗಿ ನನ್ನ ಫುಟ್ ಪೇನಿಗೋಸ್ಕರನೇ ಫಸ್ಟ್ ಇದನ್ನು ನನ್ನ ಮೇಲೆ ಟ್ರೈ ಮಾಡೋಣ, ಪ್ರೂವ್ ಆಯಿತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಮಮ್ಮಿನೂ ಟ್ರೈ ಮಾಡಿ, ಮತ್ತೆ ಸೈಡ್ ಎಫೆಕ್ಟ್ ಇದ್ದರೆ ಹೇಗೆ ಅಂತ ಫಸ್ಟ್ ನಾನು ಟ್ರೈ ಮಾಡಿದೆ. ಈಗ ಸೂಪರ್ ಇತ್ತಂದರೆ ನಾವು 2 ಪೇರ್ ತರಿಸ್ಕೊಂಡ್ಬಿಟ್ಟು, ಒಂದು ನನಗೋಸ್ಕರ ಒಂದು ಮಮ್ಮಿಗೋಸ್ಕರ. ಇದನ್ನು ಹೇಗೆ ಹಾಕೊಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನು ಈ ಥರ ಹಾಕೊಬೇಕು, ವೆರಿ ಸಿಂಪಲ್. ಇದನ್ನು ಈ ಸಾಕ್ಸನ್ನು ಯೂಸ್ ಮಾಡೋದು ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಅದನ್ನು ಇವೆಲ್ಲ ಏನಿದಾವೆ ಇವನ್ನ ಒಂದು ಟೋ ಮತ್ತೆ ನೀವು ಸಿಗಾಕ್ಸ್ಬೇಕು. ಆ್ಯಂಡ್ ಸಿಗಾಕ್ಸಂದ್ರೆ ಅಷ್ಟೇ, ಇದು ನಾರ್ಮಲ್ ಸಾಕ್ಸ್ ಹಾಕೊಂಡು ಹಾಕೋದು ಅದನ್ನು ಮಾಡಬೇಕು. ಸೊ ನಾನು ಹೇಳ್ದಂಗೆ ನೋಡಿ, ನಾನು ಪ್ರೂಫ್ ಸಮೇತ ಯಾವಾಗಲೂ ಮಾತಾಡೋದು. ಸೊ ಒಂದು ಅಮ್ಮಗೋಸ್ಕರ ಒಂದು ನನಗೋಸ್ಕರ ನಾವು 2 ತರಿಸ್ಬೇಕಂದ್ರೆ ಕೆಲಸ ಮಾಡ್ತಾ ಇದ್ದಂತ. ಈ ಪ್ರಾಡಕ್ಟಿನ ಲಿಂಕ್ ನಾನು ನಂದು ಯೂಟ್ಯೂಬಲ್ಲಿ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೋಡಿ, ಆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಈ ಸಾಕ್ಸಿಗೋಸ್ಕರ. ಇದು 2-3-4 ಲಿಂಕ್ಸ್ ಇದಾವೆ. ಅಂದರೆ ಈ ಸಾಕ್ಸ್ ನಿಮಗೆ 300 ರೂಪೀಸು ಸಿಗ್ತಾ ಇದೆ, 500 ರೂಪೀಸ್ ಸಿಗ್ತಾ ಇದೆ, 800 ರೂಪೀಸು ಸಿಗ್ತಾ ಇದೆ. ಆ ಥರ ನಾವೆಲ್ಲ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ಮತ್ತು ನಾನು ಯಾವ್ದು ತರಿಸ್ಕೊಂಡಿದ್ದೀನಿ ಪರ್ಟಿಕ್ಯುಲರ್ಲಿ ಬ್ರಾಕೆಟಲ್ಲಿ ಅದು ಬರ್ತಿರುತ್ತೆ ನೋಡಿ, ನಾನು ಅದನ್ನೇ ಪರ್ಚೇಸ್ ಮಾಡಿರೋದು ಅಂತ. ಹಾಗಾಗಿ ಖಂಡಿತ ನಿಮಗೆ ಪೇನ್ ಇದೆ, ಫುಟ್ ಪೇನ್ ತುಂಬ ಇಲ್ಲ, ನಿಮಗೆ ಗೊತ್ತು ಯಾರಾದ್ರು ಇದ್ದಾರೆ ಅವ್ರು ತುಂಬ ಕಾಲು ಅಂತ ಹೇಳ್ತಾರೆ ಅಂದರೆ ಅವರಿಗೆ ಈ ಸಾಕ್ಸ್ ನೀವು ಡೆಫಿನೆಟ್ಲಿ ಕೊಡಿ. ಜಿಮ್ ಹೋಗಬೇಕು ಇವಾಗ. ಸೊ ರೆಡಿ ಆಗಬೇಕು. ರೆಡಿ ಆಗೋ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ಹೇರ್ ಕರ್ವ್ ಮಾಡೋಣ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗೈಸ್, ವ್ಲಾಗ್ ಮಾಡಬೇಕು ಅಂತ ನಾನು ಕೀ ತೊಗೊಂಡು ಬರೋದೇ ಮರ್ತೋದೆ. ಹಂಗೆ ರೋಡಲ್ಲಿ ನಡ್ಕೊತ ಬಂದ್ಬಿಟ್ಟೆ. ಇವಾಗ ನನ್ನ ಹತ್ರ ಕೀನೇ ಇಲ್ಲ. ಆ್ಯಂಡ್ ನಾನು ನಮ್ಮದೇ ಮನೆ ಆಚೆ ನಾನೇ ಸುಮ್ಮನೆ ಕೂತಿದ್ದೀನಿ. ಸೊ ಹಾಯ್ ಗೈಸ್, ಜಿಮ್ ವರ್ಕೌಟ್ ಮುಗಿಸ್ದೆ ನಾನು. ಇನ್ನು ನಂದು 6 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಓದೋದಿದ್ದಾವೆ 16ಅಲ್ಲಿ. ಸೊ ಬೆಳಿಗ್ಗೆಯಿಂದ ನಿನ್ನೆ ಸ್ವಲ್ಪ ಸೇರಿ ಮತ್ತು ಇವತ್ತು ಸೇರಿ 10 ಮುಗಿಸ್ಕೊಂಡಿದ್ದೀನಿ. ಈಗ ಅದು ಯಾವಾಗ ಮುಗಿಸಿ ಯಾವಾಗ ಹೋಗಿ ಮಲಗ್ತೀನೇನೋ ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ಐ ಆಮ್ ಸಾರಿ, ಇವತ್ತು ವ್ಲಾಗ್ ಅಷ್ಟು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲಿಲ್ಲ. ಸೊ ಡಿನ ನೋಡಿ ಪ್ರಕಾಶ್ ಮಾಮ, ಪ್ಲೀಸ್ ಕ್ಷಮಿಸಿ, ನಿಮ್ಮ ಕಾಲಿಗೆ ಬೀಳ್ತಿದ್ದೀನಿ ನಾನು. ಓಕೆ, ಸೊ ಸಾರಿ. ಸೊ ನಾನು ನಿಮ್ಮ ಕಾಲಿಗೆ ಬೀಳ್ತಿದ್ದೀನಿ ನೋಡಿ, ಕ್ಷಮಿಸಿ. ನಾಳೆ ಬೆಟರ್ ವ್ಲಾಗ್ ಇರುತ್ತೆ, ತುಂಬ ಒಳ್ಳೆ ವ್ಲಾಗ್ ಬರುತ್ತೆ. ಇವತ್ತು ಒಂದು ದಿನಕ್ಕೋಸ್ಕರ ಎಕ್ಸ್ಕ್ಯೂಸ್ ಮಾಡಿ, ಆಮೇಲೆ ನಿಮ್ಮ ಸಪೋರ್ಟ್ ಹಾಗೆ ನನ್ನ ಜೊತೆ ಕಂಟಿನ್ಯೂ ಇಟ್ಟಿರಿ. ಮತ್ತೊಂದು ಬೇರೆ ವ್ಲಾಗಲ್ಲಿ ನಾವು ನಾಳೆ ಸಿಗೋಣ ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್.